shake it, shake it. You just got to shake it, roll. Just shake it. Let's make it roll. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಂಡಿಪ್ಸ್ ಫಾರ್ ಎವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ತುಂಬಾ ರೆಸಾರ್ಟ್ಗೆ ಹೋಗ್ತಾ ಇದ್ದೇವೆ, ರಿವರ್ ರೆಸಾರ್ಟ್. ಅಲ್ಲಿಯ ವ್ಯೂ ತುಂಬ ಚೆನ್ನಾಗಿದೆ. ಸೊ ನಾವು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಹೋಗ್ತಾ ಇದ್ದೇವೆ. ನಾನು, ನನ್ನ ಮಗ ಮತ್ತು ಹಸ್ಬೆಂಡ್ ಹೋಗ್ತಾ ಇದ್ದೇವೆ. ಉಳಿದ ಅತ್ತೆ ಮತ್ತು ಅಕ್ಕನ ಮಗಳು ಬರಲಿಲ್ಲ ನಮ್ಮ ಜೊತೆ, ಅವ್ರ ಮನೆಯಲ್ಲೇ ಇದ್ದಾರೆ. ಸೊ ನಾವು ಹೋಗ್ತಾ ಇದ್ದೇವೆ. ಈಗ ನಾವು ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇಲ್ಲಿಂದ ಆಲ್ಮೋಸ್ಟ್ 45 ಮಿನಿಟ್ಸ್. ಸ್ವಲ್ಪ ಬ್ಲಾಕ್ ಎಲ್ಲ ಇಲ್ಲದಿದ್ದರೆ ಹಾಫ್ ಆನ್ ಅವರಲ್ಲಿ ಅಲ್ಲಿ ನಾವು ರೀಚ್ ಆಗ್ತೇವೆ. ಇಲ್ಲಿ ನೋಡಿ, ಮಗ ಪೋಖ್ರಿ ಮಾಡ್ತಾ ಇದ್ದಾನೆ. ಅವನಿಗೆ ಖುಷಿ ಆಗ್ತಾ ಉಂಟು ಇಲ್ಲಿ ಕಾರಲ್ಲಿ ಕುತ್ಕೊಂಡು ಎಲ್ಲ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾನೆ. ಒಂದು ಜ್ಯೂಸ್ ಬಾಟಲ್ ಕೈಯಲ್ಲಿ. ನಾವೀಗ ಆಲ್ಮೋಸ್ಟ್ ರೀಚ್ ಆದ್ವಿ. ಇನ್ನು 2 ಮಿನಿಟ್ಸ್ ಅಷ್ಟೇ ಇರೋದು ರೀಚ್ ಆಗಲಿಕ್ಕೆ. ಇಲ್ಲಿ ತುಂಬೆಯಿಂದ ರೈಟ್ ಸೈಡ್ ಒಂದು ರೋಡ್ ಹೋಗಿದೆ, ಆ ರೋಡಲ್ಲಿ ನಾವು ಹೋಗ್ತಾ ಇದ್ದೇವೆ. ಅಪೋಸಿಟ್ ಫಾದರ್ಮುಲ್ಲಸ್ ಹಾಸ್ಪಿಟಲ್. ಇಲ್ಲಿ ಬರ್ತಿದೆ ನೋಡಿ, ತುಂಬೆ ರಿವರ್ ರೆಸಾರ್ಟ್. ಇಲ್ಲಿಯೇ ನಾವು ಹೋಗೋದು, ತುಂಬೆ ರಿವರ್ ರೆಸಾರ್ಟ್ಗೆ. ಒಳಗೆ ಎಂಟ್ರಿ ಕೊಡ್ತಾ ಇದ್ದೇವೆ. ಒಳಗೆ ಹುಡುಕಿದ್ದಾರೆ ರೆಸಾರ್ಟ್. ನಾವು ಆಗ ಬಂತು ಅಂತ ಅನ್ಕೊಂಡದ್ದು. ಇಲ್ಲಿ ನೋಡಿದ್ರೆ ಫುಲ್ ಮನೆಗಳಿವೆ, ರೆಸಾರ್ಟ್ ಇನ್ನು ಕೂಡ ಬರಲಿಲ್ಲ. ಈಗ ಬಂತು ಅನ್ಸುತ್ತೆ. ಅಲ್ಲಿ ದೂರದಲ್ಲಿ ಎಲ್ಲೋ ಬೋರ್ಡ್ ಕಾಣ್ತಾ ಇದೆಯಾ ನಿಮ್ಗೆ? ನಂಗೆ ಇಲ್ಲಿಂದ ಕಾಣ್ತಾ ಉಂಟು. ಮೇ ಬಿ ಅದೇ ಇರ್ಬೇಕು ರೆಸಾರ್ಟ್. ನಾವು ಆಗದಿಂದ ರೆಸಾರ್ಟ್ ಬರುತ್ತೆ ಅಂತ ಅನ್ಕೊಂಡದ್ದೆ, ಇನ್ನು ಕೂಡ ಬರಲಿಲ್ಲ. ಇದು ಡೆಡ್ ಎಂಡ್ ಅಲ್ಲಿ ರೆಸಾರ್ಟ್ ಉಂಟು, ಬಟ್ ಏನು ಕೂಡ ಕಷ್ಟ ಇಲ್ಲ ಬರ್ಲಿಕ್ಕೆ. ಬೋರ್ಡ್ ಎಲ್ಲ ಹಾಕಿದ್ದಾರೆ. ರೋಡ್ ಸ್ವಲ್ಪ ಮಣ್ಣಿದ್ದು, ಬಟ್ ಡೆಡ್ ಎಂಡ್ ಅಲ್ಲಿ ಇರುದು ರೆಸಾರ್ಟ್. ಸೊ ಈಗ ನಾವು ಆಕ್ಚುಲ್ ಆಗಿ ತುಂಬೆ ರೆಸಾರ್ಟ್ ಒಳಗೆ ಹೋಗ್ತಾ ಇದ್ದೇವೆ, ರಿವರ್ ರೆಸಾರ್ಟ್ ಒಳಗೆ. ನೋಡಿ ತುಂಬಾ ಚೆನ್ನಾಗಿದೆ ಅಲ್ಲ ವ್ಯೂ. ನಾವೀಗ ಕತ್ಲೆಗೆ ಬಂದಿದ್ದೇವೆ, ಆಗ್ಲೇ ಈ ತರ ಉಂಟು ವ್ಯೂ. ಇನ್ನು ಬೆಳಗಿಗೆ ಬಂದಿದ್ರೆ ಎಷ್ಟು ವ್ಯೂ ಇರ್ತಿತ್ತೇನು. ಅಲ್ಲಿ ನೋಡಿ ಅಂತೆ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಆಟಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಇನ್ನೂ ಕೂಡ ರೀಚ್ ಆಗ್ಲಿಲ್ಲ. ಓಕೆ ಬಾಯ್. ಆಮೇಲೆ ನಾವು ರೆಸಾರ್ಟಿಗೆ ಮಾತ್ರ ಇಲ್ಲಿ ಪೇ ಮಾಡಿದ್ದು. ಬಿಯರ್ ಆಗಲಿ ಏನು ಫುಡ್ ಆಗಲಿ ನಾವೇ ಹೊರಗಿಂದ ತಂದು ಇಲ್ಲಿ ನಾವು, ನಮಗೆ ಗ್ಯಾಸ್ ಎಲ್ಲ ಕೊಡ್ತಾರೆ, ಗ್ಯಾಸ್ ಸ್ಟವ್ ಎಲ್ಲ ಕೊಡ್ತಾರೆ. ನಾವೇ ಇಲ್ಲಿ ಕುಕ್ ಮಾಡಿದರೂ ಆಗ್ತದೆ. ಅಥವಾ ಮನೆಯಿಂದ ತಂದು ನೀವಿಲ್ಲಿ ಜಸ್ಟ್ ಬಿಸಿ ಮಾಡ್ಬೋದು. ಸೊ ಎಲ್ಲ ಥಿಂಗ್ಸ್ ನಾನು ಕೆಲವು ಕಾರಲ್ಲಿ ತಂದಿದ್ದು ಅದನ್ನೆಲ್ಲ ನಾವು ಶಿಫ್ಟ್ ಮಾಡ್ತಿದ್ದೇವೆ. ಸೊ ಈಗ ಡೈರೆಕ್ಟಾಗಿ ನಾನು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೇನೆ, ಯಾಕಂದರೆ ಎಲ್ಲ ಅಲ್ಲಿದ್ದಾರೆ. ಸೊ ನೋಡಿ, ಇಲ್ಲಿ ಇಷ್ಟು ಒಳ್ಳೆ ಮಾಡಿ ಅರೇಂಜ್ ಮಾಡಿ ಇಟ್ಟಿದ್ದಾರೆ ಅವರು. ಚೇರೆಲ್ಲ ಇಷ್ಟು ಚೇರ್ ಅವರದ್ದೇ ಉಂಟು, ಟೇಬಲ್ಸ್ ಅಲ್ಲಿ ಉಂಟು. ನಮಗೆ ಊಟ ಮಾಡಲಿಕ್ಕೆ ಬೇಕಾದರೆ ಎಲ್ಲ ಅವರು ಅರೇಂಜ್ ಮಾಡಿ ಇಟ್ಟಿದ್ದಾರೆ. ಸೊ ಒಳ್ಳೆ ಕ್ಲೀನಾಗಿ ಇರುವಂಥ ರೆಸಾರ್ಟ್ ಇದು ನೋಡಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಲ್ರೆಡಿ ಕಸಿನ್ಸ್ ಅವರು ಎಲ್ಲ ಇದ್ದಾರೆ. ನನ್ನ ಮಗ ಕೂಡ ಹೋಗಿದ್ದಾನೆ, ಅವನು ಕೂಡ ತುಂಬ ಒಳ್ಳೆ ಮಾಡಿ ಎಂಜಾಯ್ ಮಾಡ್ತಿದ್ದಾನೆ. ಇದು ಕ್ಲೋರಿನ್ ಇಲ್ಲ ಈ ವಾಟರಲ್ಲಿ, ಅಂದರೆ ಬಾವಿದ ನೀರನ್ನು ಇವರು ಇದಕ್ಕೆ ಹಾಕೋದು. ಎಲ್ಲ ನೀರನ್ನು ಕ್ಲೀನ್ ಮಾಡಿ, ಒಂದು ಪಾರ್ಟಿ ವೆಕೆಟ್ ಆದ ನಂತರ ಎಲ್ಲ ನೀರನ್ನು ಕ್ಲೀನ್ ಮಾಡಿ ಬಾವಿಯ ನೀರನ್ನು ಅವರು ಹಾಕ್ತಾರೆ ಅದಕ್ಕೆ. Shake it, shake it, let's make it roll. Shake it to the floor, let's make it roll. You gotta shake it. Bounce it, bring it to the beat, to the floor, let's make it roll. Raja
What is this? That is sambar. ಚಿಕನ್ ಸುಕ್ಕ ನಾಳೆ ಬುಕ್ಕ. You gotta shake it. Shake it, shake it. You just gotta shake it raw. Just shake it. Shake it, shake it. Let's make it raw. Shake it to the floor, let's make it raw. You gotta shake it. Bounce it into the sheet to the floor, let's make it raw. Just shake it. Let's feel it, make it raw. Bukar. Bisa nggak tuh? Não tô te pegando, estando para o balação candieta. Não tem mais, sai raça de volta. Até lança do bicho babá, muito toleta. Jura tu, jura maga, jura tu, babá maga, tu bora, será que vai dar? ಮುಜೆ ಕಾಲ ಗೊತ್ತೆ ಮುಜೆ ಕಥಾ $4.65, very close. $4.85. दे तो सकते हो तुम. Do you want to ₹50 because you are close to 5? Can you show me your scanner? I'll pay you ₹2 each. Huh? UPI live. Bank statements are free. You don't even need to enter your PIN for amounts under ₹500.
tuyo Yesus Manik manik mefazala horita tave kushi manik manik adi hote sipiye jivote ನಾವು ಈಗ ಬೆಳಿಗ್ಗೆ ಎದ್ದದಷ್ಟು ಸ್ವಲ್ಪ ಲೇಟ್ ಇದ್ದೇವೆ, ಯಾಕಂದರೆ ರಾತ್ರಿ ಮಲಗುವಾಗ ತುಂಬ ಹೊತ್ತಾಗಿತ್ತು. ಕೆಲವರು ನೋಡಿ ಇಲ್ಲಿ ಎದ್ದೇಳಲೇ ಇಲ್ಲ, ಮಕ್ಕಳೆಲ್ಲ ಮಲಗಿದ್ದಾರೆ ಇನ್ನೂ ಸಹ. ಈಗ ನಾವು ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೇವೆ. ಬ್ರೇಕ್ಫಾಸ್ಟ್ ಏನಂತ ನೋಡುವ. ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಅರೇಂಜ್ ಮಾಡಿದ್ದೇವೆ. ಸೊ ಇಲ್ಲಿ ಬರುವವರೆಲ್ಲ ಫುಡ್ಡೆಲ್ಲ ತಂದು ಬನ್ನಿ. ಇಲ್ಲಿ ಸಹ ಅವರು ಕ್ಯಾಟ್ರಿಂಗ್ ಫುಡ್ಡನ್ನು ನಿಮಗೆ ರೆಡಿ ಮಾಡಿ ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್. May the good God bless you. May the good God bless you. May the good God bless you and keep you. Happy birthday to you. May you have many more. May you have many more. May you have many more birthdays. Happy birthday to you. Thank you, thank you. ಇಡ್ಲಿ ಸಾಂಬಾರ್, ಚಟ್ನಿ ಚಟ್ನಿ ತುಂತು ಕಟ್ಟುಕರ್. ಅದೆಲ್ಲ ಥ್ಯಾಂಕ್ ಯು. ಅದೇ ದಿನ ನನ್ನ ಬರ್ತ್ಡೇ ಕೂಡ ಇತ್ತು, ಎಲ್ಲರೂ ವಿಶ್ ಮಾಡಿದ್ರು. ಒಳ್ಳೆ ತಿನ್ನು ಮಾರೆ, ಎಂತ ಖಾಲಿ. ಹಾಂ, 2 ಇಡ್ಲಿ ಇಟ್ಕೊಂಡು ಆಗದಿಂದ ಅಲ್ಲಾಡಿಸ್ತಾನೆ. ಇಲ್ಲಿ ನಿಮಗೆ ಸ್ಟೇಜ್ ಕೂಡ ಉಂಟು. ಏನಾದರೂ ಫಂಕ್ಷನ್ ಮಾಡಬೇಕಂದ್ರೆ, ಮದುವೆ ಆಗಲಿ ಏನಾದರೂ ಫಂಕ್ಷನ್ ಮಾಡಬೇಕಂದ್ರೆ ನಿಮಗೆ ಸ್ಟೇಜ್ ಉಂಟು. ಚೇರ್ಸ್ ಎಲ್ಲ ನೀವು ಹೊರಗಿಂತ ತರಬೇಕು, ಬಟ್ ಎಲ್ಲ ನಿಮಗೆ ಅರೇಂಜ್ಮೆಂಟ್ಸ್ ಉಂಟು ಇಲ್ಲಿ. ನೋಡಿ, ತುಂಬೆ ಡ್ಯಾಮ್ ಮತ್ತು ನದಿ ಕೂಡ ಉಂಟು. ಇಲ್ಲಿ ಮಾವಿನ ಮರ ಉಂಟು. ಅದೀಗ ಮಾವಿನಕಾಯಿ ಏನಾಗಲಿಲ್ಲ, ಬಟ್ ಅದು ಚಿಕ್ಕ ಮರ ನೆಟ್ಟಿದ್ದಾರೆ ಅಷ್ಟೇ. ಸೊ ಇನ್ನು ದೊಡ್ಡದಾಗುವಾಗ ನಿಮಗೆ ಇಲ್ಲಿ ಇನ್ನೂ ಸಹ ಚೆಂದ ಕಾಣ್ತದೆ. ಮುಂದೆ ನೋಡಿ, ಮುಂದೆ ಜಸ್ಟ್ ನದಿ ಉಂಟು. ತುಂಬ ಸುಂದರ ಒಂದು ವ್ಯೂ, ನೋಡಲಿಕ್ಕೇನೆ ಚೆಂದ ಇಲ್ಲಿ. ನೋಡಿ, ಎಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ ಲೆಫ್ಟಲ್ಲಿ. ನಾನು ಸಲ್ಲಿ ಹೋಗೋದೀಗ. ಜಂಬು ನೋಡಿ, ಎಲ್ಲ ಫ್ರೂಟ್ಸ್ ಎಲ್ಲ ಉಂಟು ಇಲ್ಲಿ. ಡ್ಯಾಮ್ ಇದು ವ್ಯೂ ನೋಡಲಿಕ್ಕೆ, ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ. ಅಲ್ಲಿ ಮರವ ಎಕ್ಕುತ್ತಿದ್ದಾರೆ ಕೈ ಮನಸ್ಸೇ ನೆಕ್ಸ್ಟ್ ಐತಾರ ನೆಕ್ಸ್ಟ್ ಐತಾರ ಕೈ ನಾನು ಅಂತ ಕುಂಗಾಡ್ದೆ बापू दिसता मुझे तो मैं आम्ही क्रिकेट खेळले हां तसं अरे चक अंगे चिलंडी ಗೊತ್ತಂತ ಏನಿಲ್ಲ ಇಷ್ಟ
पहले तू इले वीडियो करना तो तू इले हम वीडियो करता टंगाळ चिकन बनाना चिकन बनाना काही नाही पण अंग बळे ये तुला बाई कसं टाके फर्स्ट लेफ्ट तुम्ही माफ करा दोन लाईनीची माफ आता दोन लाईन दीप्ती बरं करताना डान्स ते काढ रे गलीस ना काय गलीस रेंज होणार बरं झालं पण आपला असतात आहे का त्याला इकडे असते बरं आहे खूप दिसतंय मला ಕೆಲವು ಗೇಮ್ಸನ್ನು ಆಡಿದೆವು. ಇದು ಮ್ಯೂಸಿಕಲ್ ಚೇರ್. ಸೊ ಫ್ಯಾಮಿಲಿಯೊಟ್ಟಿಗೆ ಒಳ್ಳೆಯದಾಯಿತು ಅದನ್ನು ಗೇಮ್ಸ್ ಆಡಲಿಕ್ಕೆ. ನೆಕ್ಸ್ಟ್ ಗೇಮ್ಗೆ ಟೀಮ್ ಮಾಡ್ತಾ ಇದ್ದೇವೆ.
ಸೊ ನೆಕ್ಸ್ಟ್ ಗೇಮ್ ಡಾಡ್ಜ್ ಬಾಲ್ ಅಂತ. ತರ್ಲಿಕ್ಕೆ ಹೋಗುವ. ಆಯ್ತು, ಇನ್ನೊಂದು 12 ಗಂಟೆಗೆ ನಾವು ವಿಕೆಟ್ ಆಗಲಿಕ್ಕೆ. ಈಗ 10:10ವರೆ ಆಯಿತು. ಒಂದು ಅರ್ಧ ಗಂಟೆ ಉಂಟು ಈಗ ಆಡಲಿಕ್ಕೆ. ಜಾಲಿ ಆಯಿತು ಮಾತ್ರ. ಹಾಂ, 11 ಉಂಟು ಸಾಕು. ಹಾಂ, ಕಟ್ हां तशेंच. हां हां सोमा. हां करेक्ट तशें. आता ओड गे ಗಂಟು ಹಾಕೋ ವಿಧಾನ. ಫೋಟೋ ತೆಗಿಲಿಕ್ಕೆ ಹೋಗುದು ನಾವು. ಫೋಟೋವನ್ನು ತೆಗೆಯುವ. ಬನ್ನಿ 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 ಬನ್ನಿ. ಅಲ್ಲಿ ಅವನು ಪೋಖ್ರಿ ಮಾಡುದಾ? ಅವನು ಪೋಖ್ರಿ ಮಾಡುದು. ಮಕ ಸುತ್ತ ಮಾತು. ನಾವಿನ್ನು ಹೊರಡುದು ಇಲ್ಲಿಂದ. ಅದಕ್ಕೋಸ್ಕರ ಅವರು ನೀರನ್ನೆಲ್ಲ ಖಾಲಿ ಮಾಡಿದರು. ಆಮೇಲೆ ಕ್ಲೀನೆಲ್ಲ ಮಾಡಿದ ನಂತರ ಈಗೇನು ನೋಡಿ, ಬಾವಿದು ನೀರನ್ನು ಅವರು ಫಿಲ್ ಮಾಡ್ತಿದ್ದಾರೆ. ನೋಡಿ, ಇನ್ನೊಂದು ಗೆಸ್ಟ್ ಬರ್ತಾರೆ. ಅದಕ್ಕೋಸ್ಕರ ಅವರೆಲ್ಲ ನೋಡಿ ಟೇಬಲೆಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಮಾಪ್ ಮಾಡ್ತಿದ್ದಾರೆ, ಎಲ್ಲ ಟೇಬಲ್ಸ್ ಒರೆಸ್ತಿದ್ದಾರೆ. ಇದು ನೋಡಿ ಬೆಡ್. ಇದು ರೂಮ್ ನೋಡಿ ತುಂಬ ಒಳ್ಳೆಯದುಂಟು, AC ರೂಮ್ಸು. ಸೊ ತುಂಬ ಕ್ಲೀನ್ ಇರುವಂಥ ರೆಸಾರ್ಟ್ ಇದು. ನಮಗೆ ಇಲ್ಲಿ ಒಳ್ಳೆ ಫೀಲ್ ಆಯಿತು. ಯಾಕಂದರೆ ತುಂಬ ರೆಸಾರ್ಟ್ ನಾವು ನೋಡಿದ್ದೇವೆ, ಅಷ್ಟೇನು ಒಳ್ಳೆಯದಿರೋದಿಲ್ಲ. ಇದು ತುಂಬ ಕ್ಲೀನ್ ಉಂಟು, ಫ್ಯಾಮಿಲಿಗೆ ಒಳ್ಳೆ ಬೇಕಾಗುವಂಥ ರೆಸಾರ್ಟ್. ಟಾಯ್ಲೆಟ್ಸ್ ತುಂಬ ಒಳ್ಳೆಯದುಂಟು. ಕ್ಲೀನ್ ಉಂಟು ತುಂಬ. ಸೊ ಇದು ಪ್ಲೇಸ್ ನೋಡಿ. ಕೋಣ ಇಲ್ಲಿ ಬಾಯ್.
ಇಲ್ಲಿ ಆನೆ Ikan palia. ಪಲಾವ್ ಬೇಯಿಸಿ ಬೈಸಲ್ಲಿ Oi. ಇಲ್ಲಿ ತುಂಬ ಬಿಲ್ಡಿಂಗ್ಸ್ ಕೂಡ ಆಗ್ತಾ ಉಂಟು. ನೇತ್ರಾವತಿ ರಿವರ್ ಅದು. ಸೊ ನೋಡಿ ಎಷ್ಟು ದೊಡ್ಡ ಪ್ಲೇಸ್ ಉಂಟು ಅಂತ ಹೇಳಿ. ನಾವೆಲ್ಲ ಹೊರಡ್ತಾ ಇದ್ದೇವೆ ಈಗ. ಕೊಯ್ಂಗಿಲ್ಲ ಅನ್ಕೊಂಡಿನ ದಿವಸ ನಂದು ನೋಡಿ ಫುಲ್ ಗ್ರೀನರಿ ಆಗಿದೆ, ಸಖತ್ತಾಗಿದೆ ಪ್ಲೇಸ್. ಎಲ್ಲರೂ ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿ. ಅಲ್ಲಿ ದೂರದಲ್ಲಿ ಒಂದು ಕಾಣ್ತಿದೆಯಲ್ಲ ಅದು ತುಂಬೆ ಡ್ಯಾಮ್. ಇದು ನೋಡಿ ನೇತ್ರಾವತಿ ರಿವರ್. ಓ ಅದು ಡ್ಯಾಮ್. ನಾನು ಸ್ವಲ್ಪ ಝೂಮ್ ಮಾಡ್ತೇನೆ, ಕಾಣುತ್ತಾ ಗೊತ್ತಿಲ್ಲ. ಓ ಅದು ಡ್ಯಾಮ್. ರಿವರ್ ಗೇಮ್ಸ್ ಮಾಡ್ತಾರಂತೆ, ಬೋಟಿಂಗ್ ಅದೆಲ್ಲ. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದು ಇಂಪ್ರೂವ್ ಆಗುತ್ತೆ ಇನ್ನೂ ಕೂಡ. ಈಗಲೇ ಸಖತ್ತಾಗಿದೆ, ಇನ್ನೂ ರಿವರ್ ಗೇಮ್ಸ್ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದು ರೂಮ್ಸ್. ಇಲ್ಲಿ ಕುಕ್ ಮಾಡಲಿಕ್ಕೆ ಗ್ಯಾಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಗ್ಯಾಸ್ ಮತ್ತು ಸ್ಟವ್. ಇದು ಟಿಕ್ಕ ಎಲ್ಲ ಮಾಡಬೇಕಾದ್ರೆ ಅದಕ್ಕೆ. ಇದು ಟಿಕ್ಕ ಮಾಡಲಿಕ್ಕೆ. ಅದು ಹ್ಯಾಂಡ್ ವಾಶ್ ಎಲ್ಲ ಮಾಡಲಿಕ್ಕೆ. ಈಗ ಅವರು ಸ್ವಿಮ್ಮಿಂಗ್ ಪೂಲಿಗೆ ನೀರು ತುಂಬ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಯಾರೋ ಬರ್ತಾರಂತೆ, ಸೊ ಕ್ಲೀನ್ ಮಾಡ್ತಿದ್ದಾರೆ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಓಕೆ ಬಾಯ್. ಸೊ ಇಲ್ಲಿ ನೋಡಿ ತುಂಬಾ ಕ್ಲೀನ್ ಆಗಿದೆ. ಇದು ಡೈನಿಂಗ್ ಹಾಲು. ಇಲ್ಲಿ ಚೇರ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ, ಪ್ಲೇಟ್ಸ್ ಪ್ರೊವೈಡ್ ಮಾಡ್ತಾರೆ, ಲೋಟ ಕೂಡ ಪ್ರೊವೈಡ್ ಮಾಡ್ತಾರೆ. ಮಕ್ಕಳಿಗೆ ಆಡಲಿಕ್ಕೆ ಸ್ವಿಂಗ್ಸ್ ಕೂಡ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಇಟ್ಕೊಂಡು. ಸೊ ನೋಡಿ ನಾವೀಗ ಹೊರಟ್ವಿ ನಮ್ಮ ಮನೆಗೆ. ಒಳ್ಳೆದಿತ್ತು ಈ ಪ್ಲೇಸ್. ಬೇಗ ಟೈಮ್ ಹೋಯಿತು. ನಾವು ಅದು ಕೂಡ ಈವ್ನಿಂಗ್ ಬಂದದಲ್ಲ, ಹಾಗೆ ನಮಗೆ ಜಾಸ್ತಿ ಹೊತ್ತು ಸಿಗಲಿಲ್ಲ. ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿಕ್ಕೆ ಸಿಕ್ತು ಅಷ್ಟೇ. ಮಧ್ಯಾಹ್ನ ಬನ್ನಿ, ಎಲ್ಲ ಅರೇಂಜ್ ಮಾಡಿ ಮತ್ತೆ ಫುಲ್ ನೈಟ್ ಎಂಜಾಯ್ ಮಾಡಿ. ನೋಡಿ ನೋಡಿ ನಾವಿಷ್ಟು 11:35ಗೆ ವೇಕೆಟ್ ಆದ್ವಿ, 11 o'clockಗೆ ಆಗಲಿಕ್ಕೆ. ಸೊ ಬಾಯ್ ಬಾಯ್. ತುಂಬೆ ರಿವರ್ ರೆಸಾರ್ಟಿಗೆ ಒಂದು ದೊಡ್ಡ ಬಾಯ್.
ಅಂಟಿಲ್ ನೆಕ್ಸ್ಟ್ ಟೈಮ್. ಪ್ಲಾನ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬರ್ತೇವೆ, ಇಲ್ಲದಿದ್ರೆ ಇಲ್ಲ. ನೆಕ್ಸ್ಟ್ ಬೇರೆ ರೆಸಾರ್ಟ್ ನೋಡಿದ್ರೆ ಆಯ್ತು. ಸೇಮ್ ಬೋರ್ ಆಗುತ್ತೆ. ಇಲ್ಲಿ ಮಾತ್ರ ನೋಡಿ ಅಂತ ಎಲ್ಲ ಮನೆಗಳೇ ಇರೋದು ಸುತ್ತಮುತ್ತ. ಅವರ ಐಡಿಯಾ ತುಂಬಾ ಚೆನ್ನಾಗಿದೆ, ರಿವರ್ ಸೈಡ್. ಮತ್ತೆ ಸ್ವಿಮ್ಮಿಂಗ್ ಪೂಲಿಗೆ ನೀರು ಕೂಡ ಬಾವಿದು ನೀರು, ಸೊ ಏನು ಹೆದರ್ಬೇಕಂತ ಇಲ್ಲ. ಲೈಕ್ ಕ್ಲೀನ್ ಮಾಡಿ ಹಾಕ್ತಾರೆ. ನಾನು ಮಿಕ್ಸ್ ಮಾಡ್ತಾರೆ ಆಲ್ರೆಡಿ ಓಲ್ಡ್ ನೀರನ್ನು ತೆಗೆದು ಹೊಸ ನೀರನ್ನು ಅವರು ಹಾಕ್ತಾರೆ. ಸೊ ಹಾಗೇನು ಗಲೀಜ್ ಇರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಒಂದು ಫ್ಯಾಮಿಲಿ ಬಂದು ಹೋಗುವಾಗ ಸಪ್ರೇಟ್ ನೀರು ಹಾಕ್ತಾರೆ, ಅಂದ್ರೆ ಸೇಮ್ ನೀರು ಯೂಸ್ ಮಾಡಲ್ಲ, ಕ್ಲೀನ್ ಮಾಡ್ತಾರೆ. ತುಂಬಾ ಕ್ಲೀನ್ ಉಂಟು ಮಾತ್ರ ರೆಸಾರ್ಟ್. ರೂಮ್ಸ್ ಅಲ್ಲಿ AC ಕೂಡ ಅವೈಲೇಬಲ್ ಉಂಟು. ಒಂದು AC, 2 ಫ್ಯಾನ್, ಮತ್ತೆ ಒಂದು ರೂಮಲ್ಲಿ 5 ಜನ ಮಲಗಬಹುದು. ಕೆಳಗೆ ಬೇಕಾದ್ರೆ ಎಷ್ಟು ಜನ ಮಲಗಬಹುದು. ಮತ್ತೆ ಇನ್ವರ್ಟರ್ ಕೂಡ ಉಂಟು, ಸೊ ಕರೆಂಟ್ ಹೋಗುತ್ತೆ, ಅದ್ರದ್ದು ಹೆದರಿಕೆ ಇಲ್ಲ. ಸೌಂಡ್ಸ್ ನಿಮ್ಗೆ ಹೊರಗಿಂದ ತಂದು ಯೂಸ್ ಮಾಡಿ. ಸೌಂಡ್ಸ್ ಅದೆಲ್ಲ ಹೊರಗೆ ಮೈಕ್ ತರಬೇಕು. ಎಲ್ಲ ತಂದು ನೀವೇ ಪದ್ಯ ಹೇಳಿ, ಬಾರಿ ಜಾಲಿ. ಇವನು ನೋಡಿ ಸರ್ಕಸ್ ಮಾಡೋದು. ಹೇಗಾಯ್ತು ಈ ರೆಸಾರ್ಟ್ ನಿಮಗೆ? ನೋಡಿ, ನೀವು ಕೂಡ ಬನ್ನಿ ಈ ರೆಸಾರ್ಟ್ಗೆ, ಎಂಜಾಯ್ ಮಾಡಿ. ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.